ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಮ್ಮದು ಗಾಡಿ ಇವತ್ತು ರೆಡಿಯಾಗಿದೆ. ಇವತ್ತು ಒನ್ ಆಫ್ ದ ಡ್ರೀಮ್ ರೈಡ್ ಅಂತ ಹೇಳ್ಬೋದು ನಮ್ಮದು, ಮಹಾರಾಷ್ಟ್ರ. ಸೊ ದಿಸ್ ವಿಲ್ ಬಿ ಅ ಮಲ್ಟಿ ಡೇ ಟ್ರಿಪ್. ಒಂದು 8 to 9 days ಟ್ರಿಪ್ ಇದು. ಒಂದು ವಾರ ಕೆಲಸಕ್ಕೆ ರಜೆ ಹಾಕಿದ್ದಾವೆ. ಇಬ್ಬರೇ, ನಾನು ಮತ್ತು ಮಧು. ಇವನನ್ನು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಸುಮಾರು ವೀಡಿಯೋಸಲ್ಲಿ ನೋಡಿರ್ತೀರಿ ನಾನು. ಇನ್ ಕೇಸು ನೀವು ಚಾನಲ್ಲಿ ಹೊಸಬರಾದರೆ, ಈಸ್ ಮೈ ಫ್ರೆಂಡ್ ಮಧು. ಆ್ಯಂಡ್ ಇವೊಂದು 250 ಡ್ಯೂಕ್, ನಂದು ಎಕ್ಸ್ಪಲ್ಸ್ 4V. ಈಗ ಮಂಗಳೂರಲ್ಲಿದ್ದೇವೆ. ಗಂಟೆ ಆಲ್ಮೋಸ್ಟ್ 6 ಕ್ರಾಸ್ ಆಯ್ತು. ಈಗ 6:15 ಹೊರಡ ಡೈರೆಕ್ಟ್ ಈಗ ವಯಾ ಮುರುಡೇಶ್ವರ ಆಚೆ ಆಗಿ ಮತ್ತು ಹುಬ್ಬಳ್ಳಿ ರೋಡಿಗೆ ತಿರುಗಿ ಬೆಳಗಾವಿ ಆಗಿ ಮತ್ತು ಕೋಲ್ಹಾಪುರ್. ಸೊ ಇವತ್ತಿನ ಡೆಸ್ಟಿನೇಷನ್ ಕೋಲ್ಹಾಪುರ್. ನಮಗೆ 580 ಕಿಲೋಮೀಟರ್ಸ್ ಆಗ್ತಿತ್ತು ಮನೆಯಿಂದ. 50 ಕಿಲೋಮೀಟರ್ಸ್ ಇಲ್ಲಿ ಆಲ್ರೆಡಿ ಆಯಿತು. ಸೊ ಇನ್ನೊಂದು 530 ಕಿಲೋಮೀಟರ್ಸ್ ಉಂಟು ಇನ್ನು ಹೋಗಲಿಕ್ಕೆ ಇವತ್ತಿಗೆ. ಎಸ್, ಸ್ಟೇ ಟ್ಯೂನ್ಡ್. ಓಕೆ, ಉಡುಪಿ 9 ಕಿಲೋಮೀಟ್ರ್, ಹುಬ್ಬಳ್ಳಿ 302, ಕಾರವಾರ 200 ಚಿಲ್ಲರೆ. ನೋಡಿ ನಮ್ಮ ಮಧು. ವೆದರ್ ನೋಡ್ಬೋದು, ಸ್ವಲ್ಪ ಸನ್ರೈಸ್ ಆಗ್ತಾ ಉಂಟು, ಮೋಡ ಲೈಟಲ್ಲಿ ಉಂಟು, ಮಳೆ ಇಲ್ಲ ಸದ್ಯಕ್ಕೆ. ಓಯ್ 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 ಓಯ್, ಸೀದಾ ಬರ್ತಾರೆ ಹೈವೇ. ಅರ್ಲಿ ಮಾರ್ನಿಂಗ್ ವೈಬ್ಸ್. ಇವತ್ತಿನ ರೈಡ್ ಆಲ್ಮೋಸ್ಟ್ ಹೈವೇ. ಯಾಕಂದರೆ ಕೋಲ್ಹಾಪುರ ಅಂದರೆ ಅಲ್ಲಿ ನಮ್ಮ ಪುಣೆ ಹೈವೇ ಸಿಗ್ತದೆ ನಮಗೆ, ಬ್ಯಾಂಗ್ಳೂರು ಪುಣೆ ಹೈವೇ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಎ ಡಬಲ್ ಲೈನ್ ರೋಡ್. ಸ್ವಲ್ಪ ಮಿಡ್ಲಲ್ಲಿ ಸ್ವಲ್ಪ ಸಿಂಗಲ್ ಲೈನ್ ಇರ್ತದೆ. ಮತ್ತು ಇವತ್ತು ನೋಡಿ 90, 85, 90 ಅದರಲ್ಲೇ ಹೋಗೋದು ಇವತ್ತು ಫುಲ್ ಹೈವೇಲಿ. ಈಗ ಲಾಂಗ್ ಹೊಡೆದು ಅಭ್ಯಾಸ ಇಲ್ಲ, ಒಂದಕ್ಕೆ ಸೈದು ಲಾಂಗ್ ರೈಡ್. ಸೊ ಇಬ್ಬರಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇವತ್ತು ಡೆಫಿನೆಟ್ಲಿ ಈ ರೈಡ್. ಸೊ ನಮ್ಮ ಬ್ರೇಕ್ಫಾಸ್ಟ್ ಆಯ್ತು ಇಲ್ಲಿ ಗಣೇಶ್ ಗ್ರ್ಯಾಂಡ್ ಅಂತ ಸಾಲಿಗ್ರಾಮದಲ್ಲಿ. ನೈಸ್. ಬೆಗ್ಸ್ ಆರ್ ಡೂಯಿಂಗ್ ವೆಲ್. ಒಳ್ಳೆ ಪೇಸ್ ಮೇಂಟೈನ್ ಮಾಡ್ತಿದ್ದೇವೆ ಈಗ ಸೋ ಫಾರ್. ಇನ್ನು ಸಾಧಾರಣ ಒಂದು 460 ಕಿಲೋಮೀಟರ್ಸ್ ಉಂಟು ಇನ್ನು ಸಹ. ಒನ್ ಆಫ್ ದ ಬ್ಯೂಟಿಫುಲ್ ಬೀಚ್ ಇದು, ಮರವಂತೆ. ಈಚೆ ಸೈಡಲ್ಲಿ ಬೀಚ್, ಇದರ ಇನ್ನೊಂದು ಸೈಡಲ್ಲಿ ರಿವರ್ ಉಂಟು, ಮಿಡ್ಡಲ್ಲಿ ರೋಡ್. ರೈಟ್ ಹೊಡಿಯೋಲ್ಲ. ಸೊ ನಾನು ಮತ್ತೆ ಮಧು ಇವತ್ತು ಇಂಟರ್ಕಾಮಲ್ಲಿ ಕನೆಕ್ಟ್ ಆಗಿದ್ದಾವೆ. ಹಾಗೆ ಮಾತಾಡಿಕೊಂಡು ಹೋಗ್ತಿದ್ದಾವೆ. ಬೋರ್ ಆಗೋದಿಲ್ಲ. ಅಂದರೆ ಒಬ್ಬನೇ ಹೋಗುವಾಗ ಎಂತ ಇಲ್ಲ ಹೇಳುವಾಗ ಬೋರ್ ಆಗ್ತದೆ. ಒಂದು ಸಣ್ಣ ಪಿಟ್ ಸ್ಟಾಪ್, ಇಲ್ಲೊಂದು ಬ್ರಿಡ್ಜ್ ಹಾಕಿಕೊಂಡಿತ್ತು. ಹೈವೇ ಹತ್ತಿರವೇ ನೋಡಿ, ಅದೇ ಹೈವೇಯಿಂದ ಬಂದದ್ದು. ಕುಮಟದ ಹತ್ರ ಇದು ಆಯ್ಕೊಂಡು. ಮನೆಯಿಂದ 225 ಕಿಲೋಮೀಟರ್ಸ್ ಆಯಿತು ಇವತ್ತು. ಈಗ ಇಲ್ಲಿ ನೋಡಿ, ಮೋಸ್ಟ್ಲಿ ಫಿಶಿಂಗಿಗೆ ಇರಬೇಕು ಇದೆಲ್ಲ. ಇಲ್ಲಿ ನಾಯಿಗಳು ರೆಡಿ ಉಂಟು ಅಟ್ಯಾಕ್ ಮಾಡಲಿಕ್ಕೆ. ಓಕೆ, ಸೊ ಒಂದು ಮೇನ್ ರೋಡಿಂದ ಡಿವಿಯೇಷನ್ ತಗೊಂಡೆವು. ಈಗ ಇದು ಶಾರ್ಟ್ ಕಟ್ ಅಂತೆ. ನಮ್ಮ ಹುಬ್ಬಳ್ಳಿ ಧಾರವಾಡ ರೋಡಿಗೆ ಇದು ಹೋಗಿ ಜಾಯ್ನ್ ಆಗ್ತದೆ. ಶಾರ್ಟ್ ಕಟ್ ರೋಡು ಗೂಗಲ್ ಸಜೆಸ್ಟ್ ಮಾಡಿದ್ದು. ನಾನು ಫಸ್ಟ್ ಟೈಮ್ ಬರೋದು ಇಲ್ಲಿಗೆ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಉಂಟಂತ. ನದಿ ಬದಿಯಲ್ಲಿ ಗದ್ದೆ. ಓಕೆ, ಸೊ ಯಲ್ಲಾಪುರ ಹೈವೇಲಿದ್ದೇವೆ ಈಗ. ಅಂಕೋಲದಿಂದ ಒಳಗೆ ತಗೊಂಡೆವು. ಆ್ಯಕ್ಚುಲಿ ಒಂದು ಶಾರ್ಟ್ ಕಟ್ ಇತ್ತು, ಅದನ್ನು ತಗೊಂಡು ಬಂದದ್ದು. ನೋಡಿ, ಈಚೆ ಸೈಡಲ್ಲಿ ಫುಲ್ ಮೌಂಟೇನ್ಸ್. ಈಗ ಘಾಟ್ ಸೆಕ್ಷನ್ ಬರ್ತದೆ ಒಂದು. ಈಗ ಫುಲ್ ಮೋಡ್ ಹಾಕಿದೆ, ಎನಿ ಟೈಮ್ ಮಳೆ ಬರ್ಬೋದು. ಮಳೆ ಬಂದಾಗೆಲ್ಲ ನಾನು GoPro ತೆಗೆದು ಆಡಿಯೋ ಅಡಾಪ್ಟರ್ ತೆಗಿತಾ ಇದ್ದಾನೆ. ಯಾಕಂದರೆ ಆಡಿಯೋ ಅಡಾಪ್ಟರ್ ತೆಗೆದ್ರೆ ವಾಟರ್ ಪ್ರೂಫ್ ಅಲ್ಲ.
ಇಲ್ಲಿ ರೋಡ್ ಸ್ವಲ್ಪ ಓಕೆ ಇಶ್ ಕಂಡೀಷನ್, ತುಂಬ ಏನು ಒಳ್ಳೆ ಇಲ್ಲ. ಅಲ್ಲೆಲ್ಲಿ ಗುಂಡಿಗಳುಂಟು, ಪಾಟ್ ಹೋಲ್ಸ್. ಓ ಆಕ್ಸಿಡೆಂಟ್ ಯಾದ ನೋಡಿ, ಟ್ರ್ಯಾಕ್ಟರಲ್ಲಿ ಪದ್ದೆ ಇಟ್ಟುಕೊಂಡು ಜಾಲಿಯಲ್ಲಿ ಹೋಗ್ತಿದ್ದಾರೆ ಇಲ್ಲಿ. ಹೀಗೆ ಟ್ರ್ಯಾಕ್ಟರ್. ಸೊ ಇಲ್ಲಿ ನೋಡ್ಬೋದು ಫುಲ್ ಜೋಳ ಫೀಲ್ಡ್ ಇದು, ಕಾರ್ನ್. ಸೊ ಇಲ್ಲಿ ನೋಡ್ಬೋದು ಹಿಂದಿನ ಇಲ್ಲಿ ಗುಡ್ಡೆ ಫುಲ್ ಫೀಲ್ಡ್ ಆಗ್ತದೆ. ಅದರ ಹಿಂದೆ ನೋಡಿ ಯಾವುದೊಂದು ಗುಡ್ಡೆ ಫಾರೆಸ್ಟ್ ರೇಂಜೆಲ್ಲ ಉಂಟು. ಬಟ್ ಇಲ್ಲಿ ಕಾಣ್ತಿರೋದೆಲ್ಲ ಫುಲ್ ಗದ್ದೆ, ಅಲ್ಲಿ ಫುಲ್ ಜೋಳ ಮತ್ತು ಶುಗರ್ ಕೇನ್ಸ್ ಉಂಟು ಇಲ್ಲಿ. ಸೊ ಬ್ಯಾರಿ ಬ್ಯೂಟಿಫುಲ್ ಉಂಟಿದು ಈ ಪ್ಲೇಸ್ ಒಂದು ನೋಡಿ. ಇದು ಶುಗರ್ ಕೇನ್, ಅಲ್ಲಿ ಕಾಣ್ತಿದ್ದದ್ದು ಜೋಳ ಕಾರ್ನ್, ಇದು ಶುಗರ್ ಕೇನ್. ಸೊ ಇಲ್ಲಿ ಸುಮಾರು ಬೆಳೆಸ್ತಿದ್ದಾರೆ. ವಾವ್ ನೋಡಿ, ಇಲ್ಲಿ ಪ್ಯಾಡೀಸ್ ಉಂಟು ಒಟ್ಟಿಗೆ, ಅದರೊಟ್ಟಿಗೆ ಶುಗರ್ ಕೇನ್ ಮತ್ತು ಕಾರ್ನ್ ಒಟ್ಟಿಗೆ. ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್ ಇದು. ವಿಲೇಜ್ ವೈಬ್ಸ್ ಉಂಟು ಇಲ್ಲಿ ನೋಡಿ, ಫುಲ್ ವಿಲೇಜ್. ಇಲ್ಲಿ ಮೇಲೆ ಯಾವುದೋ ಹಳ್ಳಿ. ಈ ಫ್ರೇಮ್ ನೋಡಿ ಅಂತ ಹೇಗುಂಟು ಅಂತ, ಸೂಪರ್ ಅಲ್ಲ? ಇಟ್ಸ್ ಬ್ಯೂಟಿಫುಲ್. ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ಥರ ಎಲ್ಲ ನೋಡಲಿಕ್ಕೆ ಸಿಗೋದಿಲ್ಲ. ಎಲ್ಲ ಈಚೆ ಮೇಲೆ ನಾರ್ತ್ ಸೈಡಿಗೆ ಬಂದಾಗಲೇ ಹೀಗೆಲ್ಲ ನೋಡಲಿಕ್ಕೆ ಸಿಕ್ಕೋದು, ಇಂಥ ಫೀಲ್ಡ್ಗಳೆಲ್ಲ. ನಮ್ಮಲ್ಲಿ ಎಂತ ಇದ್ರೂ ಸಹ ಅಡಿಕೆ, ಭತ್ತ ಅಷ್ಟೇ, ಎರಡೇ, ಬೇರೆ ಎಂತ ಇಲ್ಲ. ಸೊ ಈ ಕಡೆ ಬಂದರೆ ಜೋಳ, ಬೇರೆಲ್ಲ ಸುಮಾರು ಸುಮಾರು ಸಿಗ್ತದೆ ಇಲ್ಲಿ. ಓಕೆ, ನಮ್ಮದಿಲ್ಲಿ ಮಧ್ಯಾಹ್ನದ ಊಟ ಆಯಿತು. ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೇಳಿ ಇಲ್ಲೇ ಬೆಳಗಾವಿ ಹತ್ರ. ಓಕೆ, ರೋಡ್ ನೋಡ್ಬೋದು ಹೇಗುಂಟು ಅಂತ. ಫುಲ್ ಟಿಪ್ ಟಾಪ್ ರೋಡ್ ಇದು. ನಮ್ಮ ಬ್ಯಾಂಗ್ಳೂರ್ ಪುಣೆ ಎಕ್ಸ್ಪ್ರೆಸ್. ನೋಡಿ, ಲಾರಿಗಳದ್ದು ರೇಸ್ ಆಗ್ತಾ ಉಂಟು ಇಲ್ಲಿ. ಒಂದು ಲಾರಿಯಿಂದಾಗಿ ಎಲ್ಲ ಬ್ಲಾಕ್ ಆಗ್ತದೆ ಈಗ. ಎಲ್ಲ ಒಂದಕ್ಕಿಂತ ಒಂದು ಫಾಸ್ಟ್ ಹೋಗ್ತಾ ಉಂಟು ನೋಡಿ, ಲಿಟ್ರಲಿ. ಜೈ ಬೈಕ್ ಆದ ಕಾರಣ ಎಡೆಯಿಂದ ತುರ್ಕಿಸಿಕೊಂಡು ಹೋಗ್ಬೋದು. ಕಾರ್ ಆಗ್ತಿರಿಗೆ ಬಾಕಿ ಆಗ್ತಿತ್ತು. ಒಳ್ಳೆ ಗ್ರೀನರಿ ಉಂಟಿಲ್ಲಿ ನೋಡಿ. ಮಳೆಗಾಲ ಅಲ್ಲ, ಆಫ್ಕೋರ್ಸ್ ಇರಲೇಬೇಕು. ಅಲ್ಲಿ ಹಿಂದೆ ನೋಡಿ ಅಂತೆ ಒಂದು ಸ್ಟ್ರಕ್ಚರ್, ಅದು ಎಂತ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ಕೆಳಗೆ. ಅದೇನೋ ಬೆಳಗಾವಿ ಹತ್ರ. ಓ ಬೆಳಗಾವಿ ಅಲ್ಲ, ಓ ಇಲ್ಲಿ ನಮ್ಮ ಹೆಡ್ ಆಫೀಸ್ ಉಂಟು, VTU. ನಮ್ಮ ಹೆಡ್ ಆಫೀಸ್ ಇಲ್ಲೇ ಇರೋದು ನೋಡಿ. ಎಕ್ಸ್ಪಲ್ಸ್ ಒಂದು 95 ಅಲ್ಲೆಲ್ಲ ಕ್ರೂಸ್ ಮಾಡ್ತಾ ಉಂಟು. ಆರಾಮ್ಸೆ ಪೀಸ್ಫುಲ್ ಆಗ್ತಾ ಉಂಟು, ಎಂತ ಸ್ಟ್ರೆಸ್ ಇಲ್ಲ ಗಾಡಿಯಲ್ಲಿ. ಮೈಲೇಜ್ ಅಷ್ಟೇ ಒಂದು 38-39 ಕೊಡ್ತಾ ಉಂಟು ಈ ಸ್ಪೀಡಲ್ಲಿ. ಸೊ ವಿಚ್ ಈಸ್ ಅಕ್ಸೆಪ್ಟೇಬಲ್. ಇಟ್ಸ್ ಒಳ್ಳೆ ಮೈಲೇಜ್ ಅಂತ ಹೇಳ್ಬೋದು, ಕನ್ಸಿಡರಿಂಗ್ ದ ಸ್ಪೀಡ್ ವಾಟ್ ವಿ ಆರ್ ಕವರಿಂಗ್. ಓಕೆ, ಆಗ ನೀವು ನೋಡಿದ ಸ್ಟ್ರಕ್ಚರ್ ಇದೆಂತ ವಿಧಾನಸೌಧ ಅಂತ ಇಲ್ಲಿದು. ನೋಡಿ, ಎಕ್ಸಾಕ್ಟ್ ನೇಮ್ ನಮ್ಮ ಕೆಳಗೆ ಹಾಕ್ತಾರೆ, ಎಲ್ಲಿಯೋ ನೋಡಿದಾಗ ಆಯಿತು ನೋಡಿ. ಸುವರ್ಣ ವಿಧಾನಸೌಧ ಇದು. ಒಳ್ಳೆ ದೊಡ್ಡ ಸ್ಟ್ರಕ್ಚರ್ ಮಾತ್ರ ಇದು. ಇಲ್ಲಿಂದ ಬೆಳಗಾವಿ ಸಿಟಿ ಕಾಣ್ತಾ ಉಂಟು, ಫುಲ್ ಕಂಪ್ಲೀಟ್ ವ್ಯೂ ಕಾಣ್ತಾ ಉಂಟು. ನೈಸ್, ಒಳ್ಳೆ ರೋಡ್.
ಬಟ್ ಒಂಥರ ಬೋರಿಂಗ್, ಯಾಕಂದೇಳಿದ್ರೆ ನೀವೊಂದು 90-95-100 ಕ್ರೂಸ್ ಮಾಡಿಕೊಂಡಿರ್ತಾರೆ, ಎಂತ ಇರೋದಿಲ್ಲ. ಆಚೆ ಸ್ವಲ್ಪ ವ್ಯೂ ಇರ್ತದೆ, ಬಟ್ ಸ್ಟಿಲ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹೈವೇಲಿ ಕ್ರೂಸ್ ಮಾಡೋದು. ಸೂಪರ್ ಉಂಟು ಮಾತ್ರ ಇಲ್ಲಿ. ಲಾರಿ ತೊಳಿತಿದ್ದಾರೆ, ಒಳ್ಳೆ ಪೀಸ್ಫುಲ್ ಉಂಟು ಲೊಕೇಶನ್. ನೋಡಿ ಲಾರಿಗಳು ಚಿಲ್ ಮಾಡ್ತಿದ್ದಾರೆ. ಬ್ಯೂಟಿಫುಲ್ ಉಂಟಲ್ಲ ನೋಡಿ, ಅಲ್ಲಿ ಸನ್ ರೇಸ್ ಒಂದು ಇಲ್ಲಿಂದ ಹೀಗೆ ಇಳಿತಾ ಉಂಟು. ನೈಸ್ ನೈಸ್. ಓಕೆ, ನಾವು ಕೋಲ್ಹಾಪುರಲ್ಲಿ ಇದ್ದೇವೆ. ಕೋಲ್ಹಾಪುರ ರೀಚ್ ಆದ್ದೇವೆ ಈಗ. ಆಲ್ಮೋಸ್ಟ್ ಕೋಲ್ಹಾಪುರ ಇನ್ನೊಂದು 15 ಕಿಲೋಮೀಟರ್ ಉಂಟು. ಅದಕ್ಕೆ ನಮ್ಮ ಫ್ರೆಂಡ್ಸ್ ನಮ್ಮ ಬೈಕ್ಸ್ ನಡಿ ಇಲ್ಲಿ ಉಂಟು. ಇದು ನಮ್ಮ ರೂಮ್ ಇವತ್ತಿದು. ಆ್ಯಸ್ ಯೂಶ್ವಲ್ ಎಲ್ಲ ಹರಡಿಕೊಂಡುಂಟು, ಎಲ್ಲ ಸ್ಟಫ್ಸ್. ಡೀಸೆಂಟ್ ರೂಮು, ಒಳ್ಳೆ ಪ್ರೈಸಿಗೆ ಸಿಕ್ಕಿತ್ತು. ಒಂದು ನೈಟ್ ಸ್ಟೇ ಆಗಲಿಕ್ಕೆ ಧಾರಾಳ ಸಾಕಿದು. ಓಕೆ, ಸೊ ಇವತ್ತಿಗೆ ಡೇ 1ಗೆ ಇಷ್ಟೇ. ಇನ್ನು ಡೇ 2ಗೆ ಕಂಟಿನ್ಯೂ ಮಾಡುವ. ನಾಳೆ ಎಲ್ಲಿಗೆಲ್ಲ ಪ್ಲೇಸ್ ಹೋಗಲಿಕ್ಕೆ ಅಂತ ತೋರಿಸ್ತಾನೆ. ಓಕೆ, ಬಾಯ್ ಬಾಯ್.